So hey guys, how's life going? This is Nitesh and today we are going to make a vlog of pull-up. I'll show you what all we need. So let's go start it. ಮಾಡುವುದು ಸಾಮಾನು ಪಲಾವ್ ಎಲೆ, ಕಲ್ಲುವ್ವ, ಸ್ಟಾರ್ ಹೂವ, ಚಕ್ಕೆ, ಲವಂಗ, ಕಸ್ತೂರಿ ಮೆಂತೆ, ಮತ್ತೆ ಮರಾಠಿ ಮೊಗ್ಗು, ಏಲಕ್ಕಿ, ಗೋಡಂಬಿ, ಆನಿಯನ್ಸ್, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಚಿಲ್ಲಿ, ಪುದೀನ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಏಲಕ್ಕಿ, ಮರಾಠಿ ಮೊಗ್ಗು, ಲವಂಗ, ಏಲಕ್ಕಿ, ಕಲ್ಲುವ್ವ, ಗೋಡಂಬಿ, ಕಸ್ತೂರಿ ಮೆಂತಿ, ಪಲಾವ್. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆನಿಯನ್ ಹಾಕೋಣ. 5 ಮಿನಿಟ್ಸ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಆನಿಯನ್ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು. How many pinch? ಸ್ವಲ್ಪ, like 2 tablespoons. 1/2 ಸ್ಪೂನ್. ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರಬೇಕು. 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಬೀನ್ಸು, ಕ್ಯಾರೆಟು ಕಟ್ ಮಾಡಿ ಇಟ್ಕೋಬೇಕು. ಅವರೆಕಾಯಿ ಬಿಡಿಸಿಟ್ಕೊಂಡಿರ್ಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಪುದೀನ, ಇಲ್ಲಿ ಧನಿಯಾ ಪುಡಿ, ಖಾರದ ಪುಡಿ, ಬಿರಿಯಾನಿ ಮಸಾಲ ಸ್ವಲ್ಪ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆನಿಯನ್. ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ. ನೆಕ್ಸ್ಟು ಇವಾಗ ಟೊಮೆಟೊ ಹಾಕೊಳ್ಳೋಣ. ಆಮೇಲೆ ಒಂದು ಪುಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗುತ್ತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ತುಪ್ಪ ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು ಸ್ವಲ್ಪ ಹಾಕ್ತಾಯಿದ್ದೀವಿ. ಸ್ವಲ್ಪ ಫ್ರೈ ಆದಮೇಲೆ ನಾವಿವತ್ತು ಜಾಸ್ತಿ ಪಲಾವ್ ಮಾಡೋದ್ರಿಂದ 1.5 kg ರೈಸ್ಗೆ ಪಲಾವ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು 3 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಸ್ಪೂನ್ ಫ್ರೈ ಆಗಬೇಕು. ಧನಿಯಾ ಪುಡಿ, ಖಾರದ ಪುಡಿ, ಬಿರಿಯಾನಿ ಮಸಾಲ 3 ಹಾಕ್ಬಿಡೋಣ. ಸ್ವಲ್ಪ ಫ್ರೈ ಆದಮೇಲೆ ಅವರೆಕಾಳು ಹಾಕ್ಬಿಡೋಣ. ಅವರೆಕಾಳು ಸ್ವಲ್ಪ ಫ್ರೈ ಆಗಲಿ. ಅವರೆಕಾಳು ಸ್ವಲ್ಪ ಫ್ರೈ ಆಗಿ ಆ ಎಬೆಲೆ ಬೇಯ್ಕೊಬೇಕು. ತರಕಾರಿ ಬೆಂದಾದ್ಮೇಲೆ ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅದ್ರ 2ರಷ್ಟು ನೀರು ಹಾಕೋಬೇಕು. ಸ್ವಲ್ಪ ಇದು ಫ್ರೈ ಆಗಲಿ. ಒಂದು 10 ನಿಮಿಷ ಹಬೆಲೆ ಫ್ರೈ ಆದರೆ ತರಕಾರಿ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸ್ ಫ್ರೈ ಆಗಲಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಫ್ರೆಂಡ್ಸ್, ಇವಾಗ ನಾನು ಅಕ್ಕಿ 4 ಗ್ಲಾಸ್ ಹಾಕೊಂಡಿದ್ದೀನಿ. ತರಕಾರಿ ಜಾಸ್ತಿ ಇರೋದ್ರಿಂದ ಅಕ್ಕಿ 4 ಗ್ಲಾಸ್ ಹಾಕೊಂಡಿದ್ದೀನಿ. ಇದಕ್ಕೆ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ ನಾವು. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ತರಕಾರಿ ಫ್ರೈ ಆದ್ಮೇಲೆ
2, 1, start. ಹಾಯ್ ಫ್ರೆಂಡ್ಸ್, 10 ಮಿನಿಟ್ಸ್ ಆಗಿದೆ. ತರಕಾರಿ ಫ್ರೈ ಆಗಿದೆ. ಇವಾಗ ನಾವು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ನಾನು ಆವಾಗಲೇ ಈರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಬಟ್ ನಾನು ಇವಾಗ 4 ಗ್ಲಾಸ್ ರೈಸ್ ಮಾಡೋದ್ರಿಂದ ನಾನು ಒಂದು 3 ಸ್ಪೂನ್ ಸಾಲ್ಟ್ ಹಾಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ತರಕಾರಿನೂ ಫ್ರೈ ಆಗಿದೆ. ಇವಾಗ ನಾವೇನು ಮಾಡೋಣ ಅಂದರೆ ನೀರು ಹಾಕೊಳ್ಳೋಣ. ನಾನು ಹೇಳಿದೆ 4 ಗ್ಲಾಸ್ ರೈಸಿಗೆ 8 ಗ್ಲಾಸ್ ನೀರು ಅಂತ, ಬಟ್ ನಾನು ನೋಡಿ ಹಾಕ್ತಾ ಇದ್ದೀನಿ 8 ಗ್ಲಾಸ್ ನೀರು. ಆಯ್ತು, 8 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಫುಲ್ಲು ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ರೈಸ್ ಹಾಕಿದ್ರೆ ಪಲಾವ್ ರೆಡಿ, ವೆಜ್ ಪಲಾವ್ ರೆಡಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ ನಾವು ರೈಸ್ ಹಾಕಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ 10 ಮಿನಿಟ್ಸ್ ಆಗಿದೆ, ಬಾಯ್ಲ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಏನು ಮಾಡೋಣ ಅಂದರೆ ಅನ್ನ ಸ್ವಲ್ಪ ಉದುರುದ್ರಾಗಿರ್ಬೇಕು ಅಂದರೆ ಲೆಮನ್ ಹಾಕೊಳ್ಳೋಣ. ಲೆಮನ್ ಹಾಕಿದ್ರೆ ಸ್ವಲ್ಪ ಅನ್ನ ಒಂದಕ್ಕೊಂದು ಅಂಟಲ್ಲ, ಉದುರುದ್ರಾಗಿರುತ್ತೆ, ಚೆನ್ನಾಗಿರುತ್ತೆ. ಲೆಮನ್ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ರೈಸ್ ಹಾಕ್ಬಿಡೋಣ. ಹಾಗೆ ಎಷ್ಟು ಗ್ಲಾಸ್ ರೈಸ್? 4 ಗ್ಲಾಸ್ ರೈಸ್ ಇದು. ಎಷ್ಟಮ್ಮ? ಇದು ಸಂಡೇ ಸ್ಪೆಷಲ್ ವೆಜ್ ಬಿರಿಯಾನಿ. ನಮ್ಮದು ಇದು ಶ್ರಾವಣ ಅಲ್ವಾ, ಅದಕ್ಕೋಸ್ಕರ ನಾವು ಮಟನ್ ಚಿಕನ್ ಎಲ್ಲ ಇವಾಗ ತಿನ್ನಲ್ಲ. 2 ವೀಕ್ಸ್ ಇದೆ ನಮಗೆ. ನೆಕ್ಸ್ಟ್ ವೀಕ್ ತಿನ್ಬೋದು, ಬಟ್ ದೀಪಾವಳಿ ಹಬ್ಬ ಬರುತ್ತೆ, ಅದಕ್ಕೋಸ್ಕರ ನಾವು ನೆಕ್ಸ್ಟ್ ವೀಕು ಮಾಡಲ್ಲ. ಹಾಗಾಗಿ ಸಂಡೇ ಸ್ಪೆಷಲ್ ವೆಜ್ ಬಿರಿಯಾನಿ. ಇವಾಗ ಮಿಕ್ಸ್ ಮಾಡಿಬಿಡೋಣ. ರೈಸ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಕಲರು. ಚೆನ್ನಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ದಮ್ ಕಟ್ಬಿಡ್ಬೇಕು. ಸ್ಟಿಮ್ಮಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ರೆ, ಪ್ಲೇಟ್ ಕ್ಲೋಸ್ ಮಾಡಿಬಿಟ್ರೆ ವೆಜ್ ಪಲಾವ್ ರೆಡಿ. 3, 2. ಇವಾಗ ಇದಕ್ಕೆ ತೈರ್ ಪಚ್ಚಡಿ, ಮೊಸರು ಬಜ್ಜಿ ಅಂತೀವಿ ನಾವು, ಬಟ್ ಅದನ್ನ ಮಾಡೋದಕ್ಕೆ ಆನಿಯನ್ಸ್ ಕಟ್ ಮಾಡಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಟೊಮೆಟೊ ಕಟ್ ಮಾಡಿದ್ದೀನಿ. ಚಿಲ್ಲಿ ಬೇಕಂದ್ರೆ ಹಾಕೋಬಹುದು, ಮಕ್ಕಳು ತಿನ್ನೋದ್ರಿಂದ ಖಾರ ಅಂತಾರೆ. ನಾನು ಚಿಲ್ಲಿ ಹಾಕಿಲ್ಲ. ಸೌತೆಕಾಯಿ ಹಾಕಬೇಕು, ಸೌತೆಕಾಯಿ ಹಾಕೋಬೇಕು, ಕಟ್ ಮಾಡ್ಬೇಕು. ನಾನು ಕಟ್ ಮಾಡ್ತೇನೆ, ಬಟ್ ಇದು ಮೊಸರು ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. So see guys, how is the palav? It's very you see the color of it, it's reddish in color. So yeah, and see the rice guys. So they put 5 glasses of rice and how many waters? 10 glasses. And 10 glasses of water. So yeah, will be good. 3, 2, 1, start. ಅದಿತ್ತು ಮಾಡ್ಕೊಂಡ ಫ್ರೆಂಡ್ಸ್, ಇವಾಗ ಬಾಯ್ಲ್ ಆಗ್ತಾ ಇದೆ ರೈಸ್ ನೋಡಿ. ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಹುಷಾರಾಗಿ ಮಿಕ್ಸ್ ಮಾಡಬೇಕಿದು, ಎಲ್ಲ ಎಗರುತ್ತೆ ಮೇಲೆಲ್ಲ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ. ತರಕಾರಿ ಎಲ್ಲ ಮೇಲೆ ಬರುತ್ತೆ. ಸ್ವಲ್ಪ ಇನ್ನೊಂದು 10 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟಂದ್ರೆ ಪಲಾವ್ ರೆಡಿ, ವೆಜ್ ಬಿರಿಯಾನಿ ರೆಡಿ ನೋಡಿ. ಇವಾಗ ದಮ್ ಆಗಿದೆ.
ನೋಡಿ ಯಾವ ಥರ ದಮ್ ಆಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಪಲಾವ್. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ. ಕೆಳಗಡೆಯಿಂದ ಮೇಲಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಇಡಬೇಕು. ವೆಜ್ ಪಲಾವ್ ರೆಡಿ ಫ್ರೆಂಡ್ಸ್, ಬನ್ನಿ ತಿನ್ನೋಣ. ನೋಡಿ ಗಾಯ್ಸ್, ಇವಾಗ ತಿಂತಾ ಇದ್ದೀನಿ. ಚೆನ್ನಾಗಿದೆ ಪಲಾವು, ಸೂಪರ್ ಆಗಿದೆ. ನೀವು ಈ ಥರ ಮನೇಲಿ ಮಾಡ್ಬೋದು. ಇದು ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.